ರಾಕೇಶ್ ಟಿವಿಯವರು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ನಿಮ್ಮನ್ನೆಲ್ಲ ಇನ್ಮೇಲೆ ಪ್ರೋತ್ಸಾಹ ಮಾಡಿ ಖುಷಿ ಪಡಿಸ್ತಾರೆ. ಏನ್ ರಾಕೇಶ್? ಖಂಡಿತ ಸರ್, ಮಾಡ್ತಾ ಇರ್ಬೇಕು, ಒನ್ ಮೋರ್ ಅಂತ ಇರ್ಬೇಕು. ಖಂಡಿತ ಸರ್. ಧನ್ಯವಾದ. ರಾಕೇಶ್ ಟಿವಿ ಅಂತೇಳಿ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅವ್ರು ಬರುವ ಒಂದೊಂದು ಕಾರ್ಯಕ್ರಮನೂ ಒನ್ ಮೋರ್ ಅಂತ ಬೆಳೆಸಿ ಹುಡುಗರು ಬೆಳೀತಾರೆ. ರಾಕೇಶ್ ಅಲ್ವಾ? ರಾಕೇಶ್ ಟಿವಿನೂ ಬೆಳೆಯುತ್ತೆ, ನೀವು ಒಳ್ಳೊಳ್ಳೆ ಕಾರ್ಯಕ್ರಮ ನೋಡುತ್ತೆ. ಏನಂತೀರಾ? ಒನ್ ಮೋರ್. ಒಲೆ ಇದೆ, ಬೆಳಗ್ಗೆ ನಾವು ಒಲೆ ಹಚ್ಚಿದ್ರೆ ರಾತ್ರಿವರೆಗೂ ಇದು ಉರಿತಾ ಇರುತ್ತೆ. ಪ್ರಾರ್ಥನೆ ದರ್ಶನ್ ಪಾಪ ಅಕ್ಕ ಬನ್ನಿ, ಬಾಗ್ಲ ಬಂದ್ಬಿಡ್ರ, ಚಿಕನ್ ತೊಳ್ಕೊಂಬಿಡ. ನಮಗೂ ಒಂದು ಇದು ದೊಡ್ಡ ಖುಷಿ ಆಗುತ್ತೆ. ನಮ್ಗೆ ಏನೇ ಅಡುಗೆ ಮಾಡಿರ್ತೀವಿ, ಎಲ್ಲ ಮಾಡಿದ್ರೆ ಇಲ್ಲಿ ಮಾಡ್ತಾ ಇದೀವಲ್ಲ ಒಲೆಯಲ್ಲಿ, ಅವ್ರಿಗೆಲ್ಲ ಅನ್ನ ಉಣಬಡಿಸ್ಬೇಕಲ್ಲ, ಆ ಪ್ರೀತಿ ಎಷ್ಟು ರುಚಿ ಬರುತ್ತೆ ಅನ್ನೋದು ಇವತ್ತು ನಿಮ್ಮ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ. ಸೌದೆ ಒಲೆಯಲ್ಲಿ ಮಾಡೋಣ, ಪ್ರೀತಿಯಿಂದ ಎಲ್ಲರಿಗೂ ಹಂಚೋಣ. ಅಮ್ಮ ಚಿಕನ್ ಬೇಡಮ್ಮ. ನೀರು ಯಾವತ್ತು ಕೈಯಿಂದ ಹಾಕು. ಅಕ್ಕಿ ಹಾಕ್ತೇನದು? ಆ ಊಟದಕ್ಕೆ ಇನ್ನೊಂದು ಸೇರು ಅದಕ್ಕೆ ಬಿಡು, ಹೇಳ್ತೀನಿ. ಊಟದಕ್ಕೆ ಒಂದು ಸೇರು ಬಿಡು. ಸೇರ್ಕೊಂಡ ಕೆಟ್ಟಿದ್ ನೋಡ, ಅಲ್ಲಿ ಕೆಟ್ಟಿದ. ಇದಕ್ಕೊಂದ್ಸರಿ ಅಕ್ಕಿ ಹಾಕ. ಬಿಡು, ತಣ್ಣೀರೆಲ್ಲ ಕಲಿಸ್ಬೇಕು. ಮಾಡಿಸ್ತೀನಿ. ಸ್ವಲ್ಪ ತಣ್ಣೀರು ಹಾಕಿ ನೋಡಿದ್ ಹುಡುಗರು, ಆಮೇಲೆ ಉಪ್ಪು ಸ್ವಲ್ಪ ನೀರು ಐತೆ ನೋಡು. ಅಲ್ಲ, ಇದು ಚಿಲ್ಲಿ ಪೌಡರ್ ಇದೆಯಾ? ಇದು ಇದೊಂದೇನೋ ಹೊಡೆದ್ಬಿಡೋದು, ಅಷ್ಟು ಒಂದು ಕೆಲಸ ಆಗ್ಬಿಡುತ್ತೆ. ಇದು ನೋಡಿ, ಯೋಚನೆ ಮಾಡಿ, ನಾಳೆ ಸಾಯಂಕಾಲ ಯೋಚನೆ ಮಾಡಿ. ಈಗ ಯೋಚನೆ ಮಾಡಿದ್ರೆ ಅಮ್ಮ ಬೈತಾರೆ. ರಾತ್ರಿ ಯೋಚನೆ ಮಾಡಿ. ಶೂಟ್ ಮಾಡಬೇಕಲ್ಲ, ತಿರ್ಗಿಸಲ್ಲ ಅಂತ ನೋಡಿ. ಎಲ್ಲ ನಾವೆಲ್ಲ ಸೇರ್ಸ್ಕೊಂಡು ತಿರ್ಗಿಸ್ತಾ ಇದ್ದೀವಿ. ಉಯ್ಯ ಆಮೇಲೆ ಇದಕ್ಕೆ ಬಕೆಟ್ ನೀರು ಎತ್ಕೊಂಡು ನೀರು ಅಂತ ಬಿಡ. ಧನಿಯಾ ಪುಡಿ ಸ್ವಲ್ಪ ನಮ್ಮ ಗಮ್ಮ ಇಲ್ಲಣ್ಣ. ನೋಡಿ, ನಮ್ಮ ಅಸ್ಟೆಂಟ್ ಭಟ್ರು ಇವತ್ತು ರೆಡ್ ಮಸಾಲೆ ಬಿಡ್ತಾ ಇದ್ದಾರೆ. ಫಸ್ಟ್ ಸಕ್ಕತ್ತಾಗಿದೆ. ಇಡೀ ಸ್ವಲ್ಪ ನೀರು ಹಾಕ್ತಾರ, ಕೈ ನಡುಕ್ತಾ ಇದೆ. ಇಲ್ಲ, ಅಲ್ಲಿ ಇಡೀ, ನೀವು ಕೆಳಗಡೆ ಇಡಿ. ಬರೀ ಆಡಿಯೋ. ಮಾವ ಏನ್ ನೀರಿಗೋಸ್ಕರ ಕಾಯ್ತಾ ಇದ್ದೀರಾ?
ಯಾರು ಇಲ್ಲಿ ನಿಮ್ಮಲ್ಲಿ ಪ್ರೀತಿಯಿಂದ ಕರೀತಾರೆ? ಅನುಪಮ ಕಾಡು ಇಬ್ರು ತುಂಬಾ ಅಭಿಮಾನಿಗಳು. ಹಾ? ಕಾಡು ಕಾಡು ಅಂದ್ರೆ ಅವಳನ್ನ ಕಾಡಲ್ಲಿ ಕರ್ಕೊಂಡ್ ಬಂದಿದ್ದೆ ಅವಳ. ಎಲ್ಲಿದೆ ಕಾಡು? ಕಾಡು ಬಾಯಿಲಿ ಸಕ್ಕದಾಗ ಆಡ್ತಾಳೆ. ಇವಳ್ದೊಂದು ಫ್ಲೈಟ್ ಇದೆ, ಒಂದು 80. ಹೌದು, 80 ಪ್ಲೇಟ್ ಇದೆಯಾ? ಕಮಿಷನರ್ ಹೆಂಡತಿ ಅವರು. ಹೌದಾ? ಕಾಡು ಬಾಯಿಲಿ, ಬೇಗ ಬಾಮ. ಕಾಡು ಎಲ್ಲಿ ಅವರು ಕರಿ, ನೀ ಕೊಡಲು ನೀನು ಕಾಡು ಕರೀಲಿ. ಇನ್ನೊಂದು ಟೊಮಾಟೊ ಹೊಡ್ಸ್ಕೊಂಡು. ಇನ್ನೊಂದು ಟೊಮೊಟೊ ಹೊಡಿ. ಕಾಡು ಬಾಯಿಲಿ. ಈಗ ನೋಡಿ, ಬಿರಿಯಾನಿ ಕೆಳಗಡೆ ಬೇಯಿಸ್ಕೊಂಡಿದೀವಿ. ಆಗಿರ್ತಾನೆ ಮೇಲ್ಗಡೆ ದಮ್ ಹಾಕ್ತೀವಲ್ಲ, ಈ ಥರ ಕೆಂಡ ಹಾಕೋಬೇಕು. ಕೆಂಡ ಹಾಕಿದ್ರೆ ಒಂದು 15 ನಿಮಿಷ ಬಿಟ್ರೆ ತಿಂತಾ ಇರೋದೇ ಬಾಸ್ ಕೆಡುತ್ತಾ ಇರೋದೇ ಪ್ರೀತಿಯಿಂದ ಹಂಚ್ತಾ ಇರೋದು. ಅಲ್ಲಮ್ಮ, ಬೇಗ ಚೆನ್ನಾಗಿ ಹಾಕಮ್ಮ. ಟೊಮಾಟೊ ಕಟ್ ಮಾಡೋದು ರಮಣ. ನಾಳೆಯಿಂದ ನಾನು ಸ್ಟಾರ್ಟ್ ಇದು ರಮಣ, ಟೊಮಾಟೊ ಹಚ್ಚೋಣ. ಒಳ್ಳೆ ಹುಡುಗ ಎಂಟ್ಲು ಮೇ ಇದು ಇಟ್ಕೊಳಮ್ಮ. ಅಕ್ಕ, ಅದು ಅದೊಂದು ಪಾತ್ರೆಗೆ ಹಾಕ್ಬೇಡ. ಹುಣಸೆಹಣ್ಣು ಸುಮ್ಮನೆ ಮಿಕ್ಸಿ ಬರೀ ಅದನ್ನ ಮಾತ್ರ ಒಂದು ಸ್ವಲ್ಪ ಸುಮ್ಮನೆ ಹಂಗೆ ಅನ್ಕೊಂಬಂದ್ಬಿಡಿ. ಮಿಕ್ಸಿನೇ ಕರ್ಗೋಯ್ತದೆ. ಇದಕ್ಕೊಂಚೂರು ಎಣ್ಣೆ ಬಿಡ್ಬಮ್ಮ. ಅದಕ್ಕೆ ಏನು ಮಾಲಮ್ಮ, ಬೇಗ ಬಾರಮ್ಮ. ರಸ ಸ್ವಲ್ಪ ಮರಳಿದ ಮೇಲೆ ಅದಕ್ಕೆ ಒಂದು ಅಲ್ಲಿ ಇದೆಯಲ್ಲ, ಅದಕ್ಕೂ ನೀರು ಹುಯ್ಯೋಣ. ಹುಯ್ದಾದ್ಮೇಲೆ ಅಂದರೆ ಕುಡಿದ್ರೆ ರಸ ಆಗುತ್ತೆ. ಓಕೆನಾ? ಚಟಪಟ ಚಟಪಟ ಬಿರಿಯಾನಿಗಳು ದಯವಿಟ್ಟು ಬರೋಣ ಅಂದ್ರೆ ಇವತ್ತು ಗುರುವಾರ. ಪರವಾಗಿಲ್ಲ, ಅಲ್ಲಿಂದನೇ ಕೈ ಮುಕ್ಕೊಂಬಿಡವ ಸಮೀಕ್ಷ. ನಮ್ಮ ಮಂಡ್ಯ ಭಾಷೆ ತುಂಬಾ ಚೆನ್ನಾಗಿರ್ತೀವಿ. ಮಾಡ್ಕೊಡ್ತೀನಿ. ಯಾಕೋ ನಮ್ಮ ಮಂಡ್ಯ ಭಾಷೆ ತುಂಬಾ ಅಣ್ಣ, ಒಂದು ಕೊತ್ತಂಬರಿ ಕಟ್ ಮಾಡ್ಬಿಡು, ಈರುಳ್ಳಿ ಕೊಟ್ಬಿಟ್ರೆ ಅಕ್ಕ ಅವ್ರು ಮೊಸರು ಬಜ್ಜಿ ಮಾಡ್ಬೇಕಲ್ಲ. ಮನೇಲಿ ಸಿನಿಮಾ ತಾಕಿದ್ರು ಒಂದು 10-20 ದೊಡ್ಡ ದೊಡ್ಡ ಮನೆಗಳು ಅಬ್ಬೂರ ರಾಮಣ್ಯ ಅಂತ ಒಂದು ಕೇಳಿ. ಎಷ್ಟು ಎಕರೆ ಐತೆ? ಸುಮಾರು ಇಲ್ಲ ಅಂದ್ರೆ ಒಂದು 2,000 ಎಕರೆ ಮೇಲೆ. ಎಲ್ಲಿ ಎಲ್ಲಿ ಇಲ್ಲಿ ಮಂಡ್ಯದ ಮಂಡ್ಯದಲ್ಲ? ಒಂದು ಮಂಡ್ಯ ಸೊಸೈಟಿಲಿ ಬೇಕಾದಷ್ಟು ಕೋಟಿ ರಾಗಿ ಭತ್ತ ಬುಸ್ಕುನ್ ಜೋಳ. ಸಕ್ಕರೆ ಗೋಡನ್ ಎಷ್ಟಿತ್ತು? ಸಕ್ಕರೆ ಮಾಡೋದು ನಮ್ಮ ದೊಡ್ಡವನ ಮಗ ಬೇಕಾದಷ್ಟು. ಅವ್ರಿಗೆ ಹಂಗೆ ಕೇಳಲ್ಲ. ಯಾಕೆ ಮದ್ವೆ ಆಗಿಲ್ಲ ನೀನು? ನಾನು ಮದ್ವೆ ಆಗಿಲ್ಲ. ಹಾ, ಇನ್ನೊಂದು ಅಲ್ಲೇ ಇರು, ಅಲ್ಲೇ ನಿಂತ್ಕೊ. ಇನ್ನೊಂದು ಬಾಗ್ರು. 20 ವರ್ಷ ಗಂಟ ಹಾ, ಮದ್ವೆ ಆಗೋದಿಲ್ಲ. ಆ ದೇಶ ಈ ದೇಶ ರೈಲ ಕೂಡ್ರ ಅಯ್ಯೋ, ಈ ದೇಶ ಎಷ್ಟು ಕೋಟಿ ದೇಶ ಸಮುದ್ರ ಅವೆ. ಅಷ್ಟು ಕೋಟಿ ಸಮುದ್ರ ಒಂದೇ ಒಂದು ಹಾಡು ಹೇಳು ರಾಜ್ಕುಮಾರ್ ಅವ್ರದ್ದು. ಸಮುದ್ರದಲ್ಲಿ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಹೇಳು. ರಾಜ್ಕುಮಾರ, ಹಾ, ನಾನು ನಿನ್ನ ಕುರುಗಳನ್ನು ಮೇಯಿಸ್ಕೊಂಡು ಎಂತ ಬೋರ ಕಟ್ಟ ಗಾಡಿಯ ರಾಗಿ ಮುದ್ದ ಉಣ್ಣುವಂತ ಎಮ್ಮೆ ಕಾಯೋ ದಾರೇನೆ ಎಲ್ಲಿ ಕೂತಿದೆ ನಮ್ಮನ್ನೆಲ್ಲ ಪ್ಯಾಂಟ್ ಜೋಬಲ್ಲಿ ಕೈ ಎಷ್ಟಿದೆ? ಹಂಗೆ ಅದು ಯಾವಾಗ್ಲೂ ಹಂಗೆ ಅದು. ಜೋಬಲ್ಲಿ ಎಷ್ಟಿದೆ ದುಡ್ಡು? ಅಂಬರೀಷ್ ಅಣ್ಣನ ಒಂದು ಹಾಡು ಹೇಳು. ಅಂಬರೀಷಂದ ಹಾ, ಹೇಳಿ. ಚಕ್ರ ಯುವ ಹೇಳಿ. ಚಕ್ರ ಯುವ ಹಾ ಹಾ ಮೋಹ ಒಬ್ಬರ ಹಿಂದೆ ಒಬ್ಬರ ಬಾಳುವ ಚಕ್ರ ಯುವ. ಅಷ್ಟೇ, ಅದು ಅದಂಗೆ ನುಂಗ್ಬಿಡುತ್ತೆ. ಯಾಕೆ ಮದ್ವೆ ಆಗಿಲ್ಲ ನೀನ್? ಮದ್ವೆ ಆಗ್ಬಿಡತ್ಲಾಗೆ. ಮದ್ವೆ ಆಗ್ಬೇಕು ಇನ್ನೊಂದು 20 ವರ್ಷ ಗಂಟ. ಹಾ, ಹಿಂಗೆ ಆಮೇಲೆ ಬೇಕಾದಷ್ಟು ಕೋಟಿ ಜನ. ಮದ್ವೆ ಆದ್ಮೇಲೆ ಎಲ್ಲಿ ಕರ್ಕೊಂಡು ಹೋಯ್ತೀಯಾ? ಸಿಂಗಾಪುರ. ಯಾವ ಊರು?
ನಮ್ದು ಸಕ್ಕರೆ ಮಿಲ್ ಅಲ್ವಾ, ಮಂಡ್ಯ ಸಕ್ಕರೆ ಮಿಲ್. ಹಾ ಮಿಲ್ಗೆ ಹೋಗ್ಬಿಡ್ತಾರೆ. ಹನಿಮೂನ್ ಅಲ್ಲಿ, ಹನಿಮೂನ್ ಎಲ್ಲಿ? ನಮ್ದು ಅಮೇರಿಕ, ಹಾ. ದಿಲ್ಲಿ, ಏ ಅದು ಕೊಡಿ ಕೊಡಿ ಮಿಕ್ಸಿ ಇದೆ. ಮಾಡಕ್ಕ ಕೋಟಿ ರೈಲುಗಳೇ. ಅಷ್ಟು ಕೋಟಿ ರೈಲುಗಳೇ. ಇವಾಗ ನೀವು ರೈಲೆಲ್ಲ ಓಡಿಸಿ ಮಂಡ್ಯ ಕಡೆ ಹೋಗ್ಸಿ ಇಲ್ಲಿ ಪ್ರೀತಿಯಾಗಿದ್ದೀರಾ? ಅಮ್ಮ ಚೆನ್ನಾಗಿ ನೋಡ್ಕೋತಾರ? ಅಮ್ಮನ ಮಡ್ಲು ಮಾಡ್ತಾ ಇದ್ದೀನಿ ಬಿರಿಯಾನಿ, ಇಬ್ರು ಸೇರಿ ಬಾರಿಸ್ಕೊಂಡ್ಬಿಡೋಣ. ನಾನು ಮಡ್ರಾಸಲ್ಲಿ 1 ವರ್ಷ ಇದ್ದೆ. ಅಲ್ಲೇನ್ ಮಾಡ್ತಿದ್ರೆ? ಅಲ್ಲಿ ಹಿಂಗೆ ಅನಂತರಾಜ್ ಏನು ಮದು? ಲಂಡನ್ ಮಿಕ್ಸಿ ರುಬ್ಬಿದೆ ಇದು ಅಲ್ಲಕ್ಕ. ಆದ್ರೂ ಉಂಡೆ ಇಲ್ಲಿ ದೊಡ್ಡದ್ರಲ್ಲಿ ರುಬ್ಬಿದ್ರಲ್ಲ ಎಲ್ಲ ಹಾಕೊಂಡು ಜೀರಿಗೆ ಮೆಣಸಲ್ಲ ಅದೇ. ಇದೆಯಲ್ಲ, ಇಲ್ಲಿ ಇದ್ದಿದ್ದಲ್ಲ. ಮಹಾರಾಷ್ಟ್ರ 1 ವರ್ಷ ನೋಡಕ್ಕ ಇಲ್ಲೇ ಬಿಡ 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 ಮಾಲಮ್ಮ ಬೇಗ ಬಾರಮ್ಮ, ಹುಣಸೆ ಉಳ್ಳಿ ಹಿಡ್ಕೊಂಡು ಬಾರಮ್ಮ. ಬಿಡಮ್ಮ ಆ ಕಡೆ. ಹೋಗಕ್ಕ ಬಿಡವ ಬಿಡವ, ಇನ್ನೊಂದ್ ಸ್ವಲ್ಪ ನೀರ್ ಹಾಕಲ್ಲ, ಹುಣಸೆ ಹಿಂಡವ ಏನವ, ಬೇಗ ಮಾಡವ. ಹಸು ಪುಡಿ ಉಪ್ಪು ಕೊಡವ. ಕಡೆಗೆ ಬಾ. ಈಗ ನೋಡಿ ಬಿರಿಯಾನಿ ದಮ್ ಹಾಕಿದೀವಿ, ಚಿಕನ್ ಸಾರು ಆಗ್ತಾ ಇದೆ, ವೈಟ್ ರೈಸ್ ಬೇಯ್ತಾ ಇದೆ. ಇನ್ನೆಲ್ಲ ಆಗ್ಬೇಕು. ಒಂದು 10-15 ನಿಮಿಷದಲ್ಲಿ ಓಡ ಬಡಿಸಿ ಅವ್ರ ಪ್ರೀತಿ ಆಶೀರ್ವಾದ ತಗೊಳ್ಬಿಟ್ರೆ ಆ ಖುಷಿನೇ ಬೇರೆ. ನಾವು ಮಾಡಿದ ಸೇವೆ ಆ ಪರಮಾತ್ಮ ಮೆಚ್ತಾನೆ. ಆ ಪರಮಾತ್ಮ ಮೆಚ್ಚೋದಕ್ಕೆ ಅಂತಲ್ಲ, ಪ್ರೀತಿ ಬೆಳೆಸ್ತದೆ, ನಮ್ಮ ಗೌರವನು ಬೆಳೆಯುತ್ತೆ. ನಮ್ಗೆ ಗುಡಿಸಿದ ಅನ್ನ ರುಚಿ ಅವ್ರು ನೆನ್ಸ್ಕೊಂಡು ನಮ್ಮನ್ನ ಭಾವನೆಗಳಿಂದ ನೋಡ್ತಾರೆ, ನೆನ್ಸ್ಕೊಂತಾರೆ. ಆ ನೆನ್ಸ್ಕೊಳೋದಂಥದ್ದು ಇದೆಯಲ್ಲ, ಅದು ಯಾವ ಜನ್ಮದ ಪುಣ್ಯ ಅಲ್ಲ. ಆ ಪುಣ್ಯ ಇರೋದಕ್ಕೆ ನೆನ್ಸ್ಕೊಂತಾರೆ. ಆ ರುಚಿ ಕೊಡಬೇಕು, ಚಟಾಪಟ ಅಂತ ಅನ್ಬೇಕು, ಒಳ್ಳೊಳ್ಳೆ ಅಡುಗೆ ತೋರಿಸ್ಬೇಕು ಅಂತ ನಾವು ತೋರಿಸ್ತಾ ಇದ್ವಿ. ಇವತ್ತು ನನ್ನ ಪ್ರೀತಿಯ ಮಕ್ಕಳುಗಳಿಗೆ ಗುಣಪಡಿಸ್ತಾ ಇದ್ದೀನಲ್ಲ, ಅದು ಆಶೀರ್ವಾದ. ಆ ಪ್ರೀತಿ ಇದೆಯಲ್ಲ, ಆ ಸ್ಪೀಡೇ ಬೇರೆ, ಆ ಎಮೋಷನ್ಸೇ ಬೇರೆ. ಅದಕ್ಕೆ ಸರಿಸಾಟಿನೇ ಇಲ್ಲ. ಆ ಎಮೋಷನ್ನ ಇನ್ನೊಂದು 10 ನಿಮಿಷದಲ್ಲಿ ಅವ್ರು ಊಟ ಬಡಿಸೋವಾಗ ಆ ಪ್ರೀತಿ, ಆ ಆಶೀರ್ವಾದ ಹೆಂಗಿರುತ್ತೆ ನೋಡೋಣ. ಕಾಯ್ತಾ ಇದೆ. ಡಾಕ್ಟರ್ ಹಿಂಗೆ ಹೇಳಿರಲ್ಲ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಅದೆಲ್ಲ ಮಾಡಿ ಮಾಡಿ ಸುಸ್ತಾಗಿ ಈ ತರ ಮನ್ಕೊಂಡ್ ತಿಂತಾ ಇದ್ದೀರಾ. ಸಮುದ್ರಗಳು, ಈಗ ಇನ್ನೇನ್ ಬೇಕು ನಿಂಗೆ? ಎಲ್ಲಾ ದೇಶ ಸಕ್ಕರೆ ಕೊಡ 600 ಎಕರೆ ಏನ್ ಬೇಕು? ನೀನು ಬೇಡ. ತಿನ್ನಿ ತಿನ್ನಿ ಮತ್ತೆ ನೀವು ಆರಾಮಾಗಿ ತಿನ್ನಿ. ನೋಡಿ ನೋಡಿ ಒಬ್ಬೊಬ್ಬರು ಖುಷಿ ತರ ತಿಂತಾರೆ. ಅದೇ ಇವ್ರಿಗೊಂಚೂರು ಎಲ್ಲೋ ಹೊಟ್ಟೆ ಉರಿಸ್ತಿದ್ದಾರೆ ಮ್ಯಾಮ್, ಶ್ರಾವಣ ಅಂತ ನಾವು ತಿನ್ನಂಗಿಲ್ಲ ಅಂತ. ಈ ರೇಂಜ್ 4 ಬಟ್ಟೆ ಹಾಕಿಸ್ಕೊಂಡಿದ್ಯಲ್ಲ ಅಣ್ಣ, ಡಿಫ್ರೆಂಟ್ ಕೊಡೋಣ ನೀವು. ಶ್ರಾವಣ ನಮ್ಗೆಲ್ಲ ನಾವು ತಿನ್ನಂಗಿಲ್ಲ. ನಮ್ಗೆಲ್ಲ ಶ್ರಾವಣ, ಇವ್ರಿಗೆಲ್ಲ ಬಾಡಿ ಇವತ್ತು. ಅನುಪಮ ಹೆಂಗಿದೆ ಇವತ್ತು? ಸೂಪರಾ? ಇವತ್ತು ಮಾತ್ರನಾ? ಅವ್ವ ನಾಚಿಕೆ ನನಗೆ. ನನಗೆ ಅನುಪಮ
ನನ್ಗಿಲ್ವಾ ಯಾವಾಗ ಹಿಂಗೆ ಇರ್ಬೇಕು. ನನ್ಗಿಲ್ವಾ ಅಂದ್ರೆ ನಗ್ತಾರೆ. ನನ್ಗಿಲ್ವಾ ಏ ಎಲ್ಲ ಹೇಳ್ರಪ್ಪ. ಒನ್ ಮೋರ್ ಚಂದ್ರಣ್ಣ. ಒಂದ್ ಬೋರ್ ಅಲ್ಲ ಒಂದ್ ಮೋರ್ ಚಂದ್ರಣ್ಣ. ನೀವು ಒಂದ್ ಬೋರ್ ಅಂದ್ರೆ ನಾನು ಬೋರ್ ಅಂತ ತಗೊಂಡು ಹೋಗ್ಲಿ. ಒನ್ ಮೋರ್ ಚಂದ್ರಣ್ಣ. ಒನ್ ಮೋರ್ ಚಂದ್ರಣ್ಣ. ಒನ್ ಮೋರ್ ಚಂದ್ರಣ್ಣ. ಒನ್ ಮೋರ್ ಚಂದ್ರಣ್ಣ. ನೋಡ್ಕೊಳ್ಳಿ. ಚೆನ್ನಾಗಿದೆ. ರಾಕೇಶ್ ಟಿವಿ ಕನ್ನಡ ಚಾನಲ್ಗೆ ಬಂದು ನಮ್ಮ ಬಗ್ಗೆ ಒಂದು ಮಾತಾಡ್ತಾ ಇದ್ದಾರೆ. ಅವ್ರ ಪ್ರೀತಿಯಿಂದ ಅಮ್ಮನ ಮಡಿಲು ಟ್ರಸ್ಟಿಗೆ ಬಂದಾಗ ತುಂಬ ಖುಷಿ ಆಯಿತು. ಶಶಿಕಲಾ ಅವ್ರು ಸಿಕ್ಕಿದ್ರು. ಅವರು ನಮ್ಮ ಕಲಾವಿದರು ಬೇರೆ. ಕಲಾವಿದರು ಕೆಲಸ ಬಿಟ್ಟು ಆರ್ಟಿಸ್ಟ್ ಆಗೋದು ಬಿಟ್ಬಿಟ್ಟು ಇವತ್ತು ಈ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಅವರು ನಾವು ಒಂದು ಸೆಲ್ಯೂಟ್ ಹೊಡಿಬೇಕು. ಇಲ್ಲಿಗೆ ಬಂದಾಗ ನಾನು ಇದೇ ಪ್ರಥಮ ಬಾರಿಗೆ ಒಂದು ಆಶ್ರಮ ಅಂತ ಬಂದು ಕಾಲಿಟ್ಟಿದ್ದು ನೋಡಿದ್ರೆ ಭಾಳ ಬೇಸರ ಆಯಿತು. ಅವರಿರೋ ಪರಿಸ್ಥಿತಿಗಳು, ಅವರಲ್ಲಿರೋ ಅಂಥದ್ದು, ಅವ್ರ ತಕ್ಕನಾಗಿ ಇವ್ರು ಹೊಂದ್ಕೊಂಡು ಅವ್ರ ಭಾವನೆಗಳನ್ನ ಇವ್ರು ಬೆಳೆಸ್ಕೊಂಡು ನಾವು ಇವತ್ತು ಅವ್ರು ಬೆಳೆಸ್ಕೊಂಡಂಗೆ ಆ ರುಚಿ ಕೊಟ್ಟು ಒಂದು ಅಡುಗೆ ಮಾಡೋಣ ಅಂತೇಳಿ ಇಲ್ಲೇ ಬಂದು ಒಂದು ಚಿಕನ್ ಬಿರಿಯಾನಿ ಮಾಡಿ ಇದೆಲ್ಲ ಮಕ್ಕಳಿಗೆ ಸಾರೆಲ್ಲ ಮಾಡಿ ವೈಟ್ ರಸಮೆಲ್ಲ ಮಾಡಿಕೊಟ್ವಿ. ನಾವಂತೂ ಸಂತೃಪ್ತರಾದ್ವಿ. ಯಾರಿಗೆ ಏನೇ ಮಾಡಿದ್ರು ಇದರಷ್ಟು ಆನಂದ ಯಾವುದರಲ್ಲೂ ಇಲ್ಲ. ಈ ಭಾವನೆಗಳು ಬೆಳಿಬೇಕು, ಇನ್ನು ಮುಂದೆ ಹೋಗಬೇಕು, ಈ ಥರ ಜಾಗಗಳಿಗೆಲ್ಲ ಅಡುಗೆ ಮಾಡಿಕೊಡ್ಬೇಕು ಅಂತ ಅನಿಸ್ಬಿಟ್ಟಿದೆ. ತಂದೆ ತಾಯಿ ಸಾಕಲ್ಲ, ಪ್ರೀತಿ ಬೆಳೆಸಲ್ಲ. ಪ್ರೀತಿ ಅವ್ರು ನಿಮ್ಮನ್ನು ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಅವ್ರನ್ನ ಕತ್ತಿಡು ತಳ್ಳಿಲ್ಲ ಅಂತ ಜಾಗಗಳನ್ನ ಬಿಡೋವಾಗ ತಂದೆ ತಾಯಿನ ತೊಗೊಂಬಂದು ಮಕ್ಕಳೇ ಬಿಡುವಂಥ ಕಾಲ ಆಗಿರೋವಾಗ ರೋಡಲ್ಲೂ ಬಿಡೋದಲ್ಲದೆ ಬರೀ ಮನೆ ಬಾಗಿಲಿಗೆ ಬಿಡುವಂಥ ಪರಿಸ್ಥಿತಿ ಬಂದಿದೆ. ಅದನ್ನು ಕಾಪಾಡಿಕೊಂಡು ಪ್ರಪಂಚಕ್ಕೆಲ್ಲ ಅವ್ರನ್ನ ನೋಡಿಕೊಂಡು ಅವರ ಆಗು ಹೋಗುಗಳು ಜೊತೆಗೆ ಅವರು ಸತ್ತಾಗ ಮಜಾಣಕ್ಕೆ ಕೂಡ ಬರದೆ ಇವರೇ ಅದನ್ನು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋವಾಗ ಇವರಲ್ಲಿರೋ ಫೋನ್ ಮಾಡಿದ್ರೆ ಫೋನ್ಗಳು ಎತ್ತತ್ತೆ ಅಲ್ಲ ಅಂತಾರೆ. ಎಲ್ಲ ಕೇಳಿದಾಗ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ. ಏನಕ್ಕೆ ದೇವ್ರ ಫೋಟೋಗೆ ಪೂಜೆ ಮಾಡ್ತೀರಾ? ತಂದೆ ತಾಯಿ ಮಾಡಿ, ನೀವು ಹುಡುಗರ್ದವ್ರಿಗೆ ಮಾಡಿ, ನಿಮ್ಮ ಜೊತೆಯಲ್ಲಿರೋ ಬಾಂಧವ್ಯ ಸ್ನೇಹಿತರ ಜೊತೆ ಸೇರಿ ಅದನ್ನು ಬಿಟ್ಬಿಟ್ಟು ಈ ಥರ ಮಾಡೋದು, ಈ ಥರ ಎಲ್ಲ ಹೇಳೋದು ನಿಜವಾಗ್ಲೂ ಒಳ್ಳೇದಲ್ಲ. ನನಗಿವತ್ತು ಅನಿಸಿದ್ದು ನನ್ನ ಆತ್ಮ ತೃಪ್ತಿ ಆಯಿತು. ನನ್ನ ಪಟ್ಟಿದ ಪರಿಶ್ರಮಕ್ಕೆ ನಾನು ಇವತ್ತು ಇವ್ರಿಗೆ ಅಡುಗೆ ಮಾಡಿ ಇವ್ರಿಗೆ ಉಣಬಡಿಸಿದ್ದು ನನ್ನ ಜನ್ಮ ಸಾರ್ಥಕ ಆಯಿತು. ಯಾಕಂದರೆ ಅಂಥವ್ರಿಗೆ ಮಾಡಬೇಕು. ಇರೋರಿಗೆ ಮಾಡಿ ಇಲ್ಲಿ ಎಲ್ಲ ಜೋರಾಗಿ ಮಾಡಿಕೊಂಡು ಅಯ್ಯೋ BMW ಬಂದು ಅದೆಲ್ಲ ಅಲ್ಲ. ನಮ್ಮ ಗುರುಗಳು ಹೇಳ್ಕೊಟ್ಟವ್ರೆ, ನಮ್ಮ ಭಾಷೆ ಹೇಳ್ಕೊಟ್ಟಿದ್ದಾರೆ. ಹೋಗೋದನ್ನ ಮಾಡೋದನ್ನ ಹೇಳೋದನ್ನ ಯಾರು ಹೇಳಕ್ಕೆ ಹೋಗ್ಬಿಡುತ್ತಾ? ಇವತ್ತು ನಾವೇನು ಮಾಡಿದ್ದೀವಿ ನಮ್ಮ ಕರ್ತವ್ಯ. ಇದು ನನ್ನ ವೃತ್ತಿಯಲ್ಲಿ ನಾನು ಮಾಡಿದ ಕರ್ತವ್ಯ ಅಂತೇಳಿ ಭಾವಿಸ್ಕೊಂಡು ಅವ್ರ ಪ್ರೀತಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೆ. ಇದಕ್ಕೆ ಶಶಿಕಲಾ ಅವರು ನಾನು ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು. ಆ ತಾಯಿ ಮಡಿಲು ಸ್ಟ್ರೆಸ್ಗೆ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಯಾಕಂದರೆ ಇದೇ ಪ್ರಪ್ರಥಮ ನನಗೆ ಈ ಹೆಜ್ಜೆ ಇಟ್ಟಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಹೆಜ್ಜೆ ಇಟ್ಟು ಒಳ್ಳೊಳ್ಳೆ ಜಾಗದಲ್ಲಿ ಎಲ್ಲ ಕಡೆನೂ ಅವ್ರು ಸಂತೃಪ್ತಿ ಪಡಿಸ್ಬೇಕು. ನನ್ನ ಕೈಯಲ್ಲಾದಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ನಾನು 100% ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಾನು ಕರೆ ಮಾಡಿ ನನ್ನ ಕೈಯಲ್ಲಾದದ್ದು ಬಂದು ನಾನು ಸಹಾಯ ಮಾಡ್ತೀನಿ. ಇವತ್ತು ಅವ್ರು ನೋಡಿ ನಮ್ಮಂತಗೂ ಬಂದಿದೆ, ಏನೋ ಇದರಿಂದ ಅವ್ರು ಸಾಧನೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಾಧನೆಗೆ ನಾನು ಕಲಾವಿದರಾಗಿ ಆಡಂಬರದಲ್ಲಿ ಬೆಳೆದು ಇವತ್ತು ಈ ಥರದ ಜೀವನ ನಡೆಸೋದು ತುಂಬ ಕಷ್ಟ ಇದೆ. ಯಾಕಂದ್ರೆ ನಾನು ಸಿನಿಮಾ ರಂಗದವನಾದ್ರಿಂದ ಸಿನಿಮಾ ಅನುಭವಗಳು ನಮ್ಗೆ ಗೊತ್ತಿದೆ. ಅದನ್ನು ತ್ಯಜಿಸಿ ಇವತ್ತು ಇದನ್ನು ಮರುಕಳಿಸಿ ಮಾಡ್ಕೊತಾ ಇದ್ದಾರೆ ಅಂದರೆ ಇವರು ನಿಜವಾಗ್ಲೂ ಸೆಲ್ಯೂಟ್ ಹೊಡಿಬೇಕು. ಈ ಥರ ಬೆಳೀಲಿ, ಈ ಥರ ನೋಡ್ಕೊಂಡು ಇನ್ನೂ 4-5 ಜನ ಲಕ್ಷಾಂತರ ಜನ ಮಾಡಲಿ. ಬೆಳೆದ್ರೇನೆ ತಾನೆ ಆ ಬೆಳೆಸೋಕ್ಕಾಗತ್ತೆ. ಈ ಥರ ಅನಾಥವಾಗಿ ಬಿಟ್ಬಿಟ್ಟು ಹೋಗೋರನ್ನ ಅವ್ರನ್ನ ಬೆಳೆಸಿ ಅವ್ರ ಕೈ ಕಾಲು ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯ ಕೆಟ್ಟೋಗುತ್ತೆ. ಅದನ್ನೆಲ್ಲ ಮಾಡಿ ಡಾಕ್ಟರ್ಸ್ ಕಳಿಸಿ ಮೆಡಿಸಿನ್ಸ್ ಕೊಡಿಸಿ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅದು ಈಸಿ ಕೆಲಸ. ಸುಮ್ಮನೆ ಏನೇನೋ ಮಾತಾಡ್ತಾರೆ ಜನ, ಅವ್ರು ಆಡಂಬರಕ್ಕೆ ಮಾಡ್ತಾರೆ, ಅವ್ರು ಹಂಗೆ ಮಾಡ್ತಾರೆ. ಒಳಗಡೆ ಬನ್ನಿ, ಪ್ರಪಂಚ ನೋಡಾದ್ಮೇಲೆ ಹೇಳಿದ್ರು. ನಾನು ನೋಡಿದಾಗಲೇ ನನಗೆ ಗೊತ್ತಾಗಿದೆ ಈ ಅನುಭವ ಏನು ಅಂತ. ದಯವಿಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಕು. ಅವ್ರನ್ನ ಅಂತ ಇದನ್ನು ನೂರಾರು ಜನ ಇದ್ದಾರೆ. ಪ್ರತಿಯೊಬ್ಬರಿಗೂ ನಿಮ್ಮ ಕೈಯಲ್ಲಾದ ಒಂದು ಸಹಾಯಗಳು ಮಾಡಿ ನಿಮ್ಮ ಪ್ರೀತಿಗಳನ್ನ ಬೆಳೆಸಿ. ಸುಮ್ಮನೆ ಏನೋ ಮಾತಾಡೋದು, ಏನೇನೋ ಹೇಳೋದು, ಸುಮ್ಮನೆ ಕಾಮೆಂಟ್ಸ್ ಏನೇನೋ ಮಾಡೋದು ಎಲ್ಲ ಇಲ್ಲ. ಒಳಗಡೆ ಬಂದಾಗಲೇ ಆ ಕಷ್ಟ ಗೊತ್ತಾಗುತ್ತೆ. ನಾವೇನೋ ಅಡುಗೆ ಮಾಡ್ಕೊಂಡಿದ್ವಿ, ಅಡುಗೆ ಖುಷಿ ತೋರಿಸ್ಬಿಟ್ಟಿದ್ದೀವಿ. ಇವತ್ತು ಗೊತ್ತಾಯಿತು ಈ ಅಡುಗೆಗೆ ಏನು ಬೆಲೆ ಇದೆ, ಅಡುಗೆ ಏನಕ್ಕೋಸ್ಕರ ಉಪಯೋಗಕ್ಕೆ ಬರುತ್ತೆ. ಹಸು ಇದೆಯಲ್ಲ, ಹಸುವನ್ನ ನೆರವೇರಿಸೋದು ನನಗೆ ಕೇಳಿಕೊಂಡೊಂದು ಪ್ರೀತಿಗಳಿದೆಯಲ್ಲ, ಆ ಆನಂದ ನನಗೆ ಕಣ್ಣಲ್ಲಿ ನಿಜವಾಗ್ಲೂ ನೀವು ಬಂದ್ಬಿಟ್ಟು ನನಗೆ ನಿಜವಾಗ್ಲೂ ನಮ್ಮ ಮಾತು ಏನು ಹೇಳಿದ್ರು ಅದನ್ನು ನಾನು ಒಂದು ಪಟ್ಟಿಗೆ ನೆರವೇರಿಸಿದ್ದೀನಿ.
ಅನಿಸಿಕೆ ಅದು. ಅದು ನಮ್ಮ ಅಪ್ಪು ಅಭಿಮಾನಿ ಅವರು. ನಮ್ಮ ಅಪ್ಪು ಸರ್ ನಮ್ಮ ಫ್ರೆಂಡು, ನಮ್ಮ ಆತ್ಮೀಯ ಗೆಳೆಯ. ನಾವೆಲ್ಲ ಬೆಳೆದು ಬಂದಿದ್ದೀವಿ ಅವ್ರ ದಾರಿಯಿಂದ ನಾವು ಬೆಳೆದು ಬಂದಿದ್ದೀವಿ. ಇವತ್ತು ಆ ದಾರಿ ದೀಪ ಈ ಮನೇಲಿ ಬಂದು ಒಂದು ದೀಪ ಬೆಳೆದಿದ್ದೀವಿ ಅನ್ನೋ ರೀತಿ ಶಶಿಧರ್ ಅವರಿಗೆ ರಾಕೇಶ್ ಟಿವಿ ಅವ್ರಿಗೂ ನನ್ನ ಕಡೆಯಿಂದ ಅಭಿನಂದನೆ.